ನಿಮ್ಮ ಇಲಾಖೆ ಮೇಲೆ ತುಂಬಾ ನಿರೀಕ್ಷೆ ಇರತಕ್ಕಂಥದ್ದು. ಹೌದು, ನನಗೂ ಕೂಡ ತುಂಬಾ ಆಸಕ್ತಿ ಇದೆ. ಮಂತ್ರಿಯಾಗಿ ಕೆಲವೊಂದು ಹೊಸ ಯೋಜನೆಗಳನ್ನು ನಾನು ವಿನಂತಿ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಗೃಹಲಕ್ಷ್ಮಿ ಅಂತರೂ ತುಂಬಾ ಗೃಹಿಣಿಗಳಿಗೆ ಬಹಳ ಉಪಯೋಗ ಆಗಿದೆ. ಹೊಸ ಯೋಜನೆಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ. ಮೇಡಮ್, ಈ ಬಾರಿ ಮತ್ತೆ ಮಹಿಳೆಯರಿಗೆ ಏನಾದರೂ ಗಿಫ್ಟ್? ಖಂಡಿತವಾಗ್ಲೂ ಗೌರವಧನ ಹೆಚ್ಚಳ ಆಗಬೇಕು ಅಂತ ನಮ್ಮ ಬಯಕೆ. ನೋಡೋಣ ಏನೇನು. ಆಮೇಲೆ ಮೇಡಮ್, ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರು ಇವ್ರದ್ದು ಒಂದು ಸಮಸ್ಯೆಗಳು, ಬೇಡಿಕೆಗಳಿದೆ. ಅದೇ ಗೌರವಧನ, ಅವರ ಗೌರವಧನನೇ ಹೆಚ್ಚಿಗೆ ನಾವು ವಿನಂತಿ ಮಾಡಿದ್ದೀವಿ. ಸೊ ಅದೇ ಹೋಪ್ ಇದೆ. ನಿಮ್ಮ ಇಲಾಖೆ ಮೇಲೆ ತುಂಬಾ ನಿರೀಕ್ಷೆ ಇರತಕ್ಕಂಥದ್ದು. ಹೌದು, ನನಗೂ ಕೂಡ ತುಂಬಾ ಆಸಕ್ತಿ ಇದೆ. ಮಂತ್ರಿಯಾಗಿ ಕೆಲವೊಂದು ಹೊಸ ಯೋಜನೆಗಳನ್ನು ನಾನು ವಿನಂತಿ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಗೃಹಲಕ್ಷ್ಮಿ ಅಂತರೂ ತುಂಬಾ ಗೃಹಿಣಿಗಳಿಗೆ ಬಹಳ ಉಪಯೋಗ ಆಗಿದೆ. ಹೊಸ ಯೋಜನೆಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೋಡೋಣ. ಮೇಡಮ್, ಈ ಬಾರಿ ಮತ್ತೆ ಮಹಿಳೆಯರಿಗೆ ಏನಾದರೂ ಗಿಫ್ಟ್? ಖಂಡಿತವಾಗ್ಲೂ ಗೌರವಧನ ಹೆಚ್ಚಳ ಆಗಬೇಕು ಅಂತ ನಮ್ಮ ಬಯಕೆ. ನೋಡೋಣ ಏನೇನು. ಆಮೇಲೆ ಮೇಡಮ್, ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರು ಇವ್ರದ್ದು ಒಂದು ಸಮಸ್ಯೆಗಳು, ಬೇಡಿಕೆಗಳಿದೆ. ಅದೇ ಗೌರವಧನ, ಅವರ ಗೌರವಧನನೇ ಹೆಚ್ಚಿಗೆ ನಾವು ವಿನಂತಿ ಮಾಡಿದ್ದೀವಿ. ಸೊ ಅದೇ ಹೋಪ್ ಇದೆ.